ಹಾಯ್ ಎವ್ರಿವನ್. ನೋಡಿ, ಒಂದು ಗಾಡಿ ಟಾಟಾ ನೆಕ್ಸಾನ್ ಕೆಲಸ ನಡೀತಾ ಇದೆ. ಅದು ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡೋಣ. ಒಂದು XUV 3X XUV 300 ಈ ಗಾಡಿನಲ್ಲಿನೂ ಪ್ರೊಸೆಸಿಂಗ್ ನಡೀತಾ ಇದೆ. ಇದರಲ್ಲಿ ಸಿಸ್ಟಮು, ಆಮೇಲೆ ಸ್ಪೀಕರು, ಆಟೋ ಫೋಲ್ಡ್ ಮಿರರು, 360 ಕ್ಯಾಮ್ರಾ. ಸೊ ಇದು ಗಾಡಿ ಎಲ್ಲ ಓಪನ್ ಮಾಡಿದ್ದೀನಿ. ಇದು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಅಪ್ಗ್ರೇಡೇಷನ್ ಆಗುತ್ತೆ, ಅಪ್ಗ್ರೇಡ್ ಮಾಡಿ ತೋರಿಸ್ತೀನಿ. ಸೊ ಇದು ಪ್ರೊಸೆಸಿಂಗ್ ನಡೀತಾ ಇದೆ. ಸೊ ಇದು ಒಂದಿರಲಿ. ಇದು ವಿಡಿಯೋ ಮಾಡೋದು ಏನಂದ್ರೆ, ಒಂದು ಗ್ರ್ಯಾಂಡ್ ವಿಟಾರಾ ಹೈ ರೈಡರು. ಸೊ ಗ್ರ್ಯಾಂಡ್ ವಿಟಾರಾ ಹೈ ರೈಡರು ನಿಮಗೆ ಗಾಡಿ ನೋಡೋಕ್ಕೆ ಜನ ಸೇಮ್ ಅಂತೀರಾ ನೀವು ಒಂದು. ಸೊ ಅದ್ರಲ್ಲಿ ಇವಾಗ ಏನು ಮಾಡಿದ್ದಾರೆ ಅಂದರೆ, ಕೆಲವು ಫೀಚರು ನಿಮಗೆ ಫಸ್ಟ್ ಕೊಡ್ತಾ ಇದ್ದಿದ್ರು, ಇವಾಗ ತೆಗಿಬಿಟ್ಟಿದ್ದಾರೆ ಈ ಮಾಡೆಲ್ನಲ್ಲಿ, ಬೇಸ್ ಮಾಡೆಲ್ನಲ್ಲಿ. ಸೊ ಕೆಲವು ಫೀಚರು ನಿಮಗೆ ಕೊಡ್ತಾ ಇದ್ದಿದ್ದು ಅದೆಲ್ಲ ತೆಗಿಬಿಟ್ಟಿದ್ದಾರೆ. ಸೊ ತೆಗ್ದ್ರೂ ಏನು ಪ್ರಾಬ್ಲಮ್ ಇಲ್ಲ, ನಾವು ಅದಕ್ಕೆ ರೆಕ್ಟಿಫೈ ಮಾಡೋಕ್ಕೆ ಇದ್ದೀನಿ. ಸೊ ಇದು ಒಂದು ಟೊಯೋಟಾದು ಹೈ ರೈಡರ್. ಸೊ ಗಾಡಿನೇ ನಿಮಗೆ ಒಂದು ಲಕ್ಸುರಿ ಲುಕ್ ಥರ ಇದೆ. ಟೊಯೋಟಾದಲ್ಲಿ ಮಾರುತಿಲಿ ಒಂದು ದೊಡ್ಡ ಗಾಡಿ ಥರ ಮಾಡಿದ್ದಾರೆ. 5 ಸೀಟರ್ನಲ್ಲಿ ಒಳ್ಳೆ ಗಾಡಿ ಇದು. ಸೊ ಟ್ರೆಂಡ್ನಲ್ಲಿ ನಡೀತಾ ಇದೆ. ಸೊ ನಡೆದ್ರೂ ಭಾಳ ಸಂತೋಷ. ಒಂದು ಇವಾಗ ಇದರಲ್ಲಿ ಏನೇನು ಮಿಸ್ಸಿಂಗ್ ಇದೆ ಅಂದರೆ, ಫಸ್ಟ್ ಆಫ್ ಆಲು ಓಲ್ಡ್ ಮಾಡೆಲ್ನಲ್ಲಿ ನಿಮಗೆ ಆಟೋ ಫೋಲ್ಡ್ ಮಿರರ್ಗೆ ಸ್ವಿಚ್ ಈ ಥರ ಬರ್ತಾ ಇದ್ದಿದ್ದು. ಸೊ ನಾವು ರಿಲೇ ಆಗ್ತಾ ಇದ್ವಿ. ಹೊಸ ಗಾಡಿನಲ್ಲಿ ಏನು ಮಾಡಿದ್ದಾರೆ, ಈ ಥರ ಸ್ವಿಚ್ ಕೊಟ್ಬಿಟ್ಟಿದ್ದಾರೆ. ಸೊ ಈ ಥರ ಸ್ವಿಚ್ ತೆಗಿಬಿಟ್ಟು ನಾವು ಇದೇ ಮಿರರ್ಗೆ ನಾವು ಆಟೋ ಫೋಲ್ಡ್ ಮಾಡಿರೋದು. ಬರೀ ಸ್ವಿಚ್ ಹಾಕಿದ ತಕ್ಷಣ ನಿಮಗೆ ಕೆಲಸ ಏನು ಮಾಡಲ್ಲ. ಸೊ ಅದಕ್ಕೆ ಮೋಟ್ರೈಸು, ವೈರಿಂಗು ಎಲ್ಲ ಮಾಡಿದ್ರೆ ನಿಮಗೆ ನಡೆಯೋದು. ಸೊ ಇದೇ ಮಿರರ್ಗೆ ನಿಮಗೆ ಏನಿದೆ ಎಕ್ಸಿಸ್ಟಿಂಗ್ ಮಿರರ್ ಗಾಡಿನಲ್ಲಿ, ಅದೇ ಮಿರರ್ಗೆ ನಾವು ಆಟೋ ಫೋಲ್ಡ್ ಮಾಡಿರೋದು. ಈ ಥರ ಸ್ವಿಚ್ ತೆಗಿಬಿಟ್ಟು ಈ ಥರ ಸ್ವಿಚ್ ಆಗಿ ಆಟೋ ಫೋಲ್ಡ್ ಮಾಡಿರೋದು ಒಂದು. ನೆಕ್ಸ್ಟ್ ಇದಕ್ಕೆ ಆರ್ ಸಿಲ್ವರ್ ಈ ಥರ ಬಂದಿರ್ತದೆ. ತೆಗಿಬಿಟ್ಟು ಟಾಪ್ ಮಾಡೋದು ಒಂದು ಕ್ರೋಮ್ದು ಆರ್ ಸಿಲ್ವರ್ ಒಂದು ಹಾಕಿದ್ದೀನಿ. ಸೊ ಇದು ಇಷ್ಟೊಂದು ಕೆಲಸ ಇದರಲ್ಲಿ ಆಗಿದೆ ಒಂದು. ನೆಕ್ಸ್ಟು ಬಂದುಬಿಟ್ರೆ ಇದರಲ್ಲಿ ನಿಮಗೆ AC ವೆಂಟು. ಸೊ AC ವೆಂಟು ಬಂದುಬಿಟ್ಟು ಹಿಂದ್ಗಡೆ ನಿಮಗೆ ಫ್ರಂಟು ಬ್ಯಾಕು AC ವೆಂಟ್ ನೋಡಿ, ಬ್ಯಾಕ್ನಲ್ಲಿ ಈ ಥರ ಬಂದಿರ್ತದೆ. ಇದನ್ನು ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಇದು AC ವೆಂಟು ನಿಮಗೆ ಪ್ಯಾನೋ ಫಿನಿಶ್ ಇಲ್ಲಿ ಬರಲ್ಲ. ಸೊ ಪ್ಯಾನೋ ಫಿನಿಶ್ ಇದು ಪೂರ್ತಿ ತೆಗಿಬಿಟ್ಟು ನಾವು ಪ್ಯಾನೋ ಫಿನಿಶ್ ಹಾಕಿದ್ದೀನಿ ಒಂದು. ಇದು ಒಂದು ಸೆಟಪ್ ಆಗಿದೆ. ಗೇರ್ ಹತ್ರ ನಿಮಗೆ ಈ ಥರ ಬ್ಲ್ಯಾಕ್ ಕಲರ್ ಬಂದಿರ್ತದೆ. ಸೊ ಬ್ಲ್ಯಾಕ್ ಕಲರ್ ತೆಗಿಬಿಟ್ಟು ನಾವು ವಿತ್ ಕ್ರೋಮ್ ಜೊತೆನಲ್ಲಿ ಇದು ಒಂದು ಹಾಕಿದ್ದೀನಿ. ಸಿಸ್ಟಮ್ ಕೆಳಗಡೆ ನಿಮಗೆ ಈ ಥರ ಮ್ಯಾಟ್ ಒಂದು ಫಿನಿಶ್ ಬರ್ತದೆ. ಇದನ್ನು ತೆಗಿಬಿಟ್ಟು ನಾವು ಗ್ಲಾಸಿ ಇದಕ್ಕೆ ಒಂದು ಹಾಕಿದ್ದೀನಿ. ಸೊ ಗ್ಲಾಸಿ ಒಂದು ಆಗಿದೆ. ಸೊ ಗೇರ್ ನಾಬನ್ನು ಬಂದರೆ ನಿಮಗೆ ಈ ಥರ ಗೇರ್ ನಾಬ್ ಇದೆ, ತೆಗಿಬಿಟ್ಟು ಟಾಪ್ ಮಾಡೋದು ಗೇರ್ ನಾಬ್ ಆಗಿದೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಲಾಟ್ ಆಫ್ ವಿಡಿಯೋನಲ್ಲಿ ನಾನು ನಿಮಗೆ ಹೇಳಿದ್ದೀನಿ, ಏನಂದರೆ ಫ್ಯೂಚರ್ ನಿಮಗೆ ಅಪ್ಗ್ರೇಡ್ ಆಗತ್ತೆ, ಮಾಡ್ಬೋದು ಎಲ್ಲ ಅಂತ ನಿಮಗೆ ಹೇಳಿದ್ದೀನಿ. ಸೊ ಇವಾಗ ಏನು ಮಾಡಿದ್ದಾರೆ, ಆಟೋ ಫೋಲ್ಡ್ ಮಿರರೂ ಇಲ್ಲ. ಪ್ಲಸ್ ಏನು ಮಾಡಿದ್ದಾರೆ, ಫಸ್ಟು ಗಾಡಿಗೆ ನಿಮಗೆ ಇಲ್ಲಿ ಸ್ಟೇರಿಂಗ್ ಕಂಟ್ರೋಲ್ ಬರ್ತಾ ಇದ್ದಿದ್ದು ಲೆಫ್ಟ್ ಸೈಡ್ ಮಾತ್ರ. ಸೊ ಇವಾಗ ಏನು ಮಾಡಿದ್ದಾರೆ, ಸ್ಟೇರಿಂಗೇ ನಿಮಗೆ ನೋಡೋಕ್ಕೇನೆ ಒಂಥರ ಬೇಜಾರಾಗ್ಬಿಡ್ತದೆ. ಏನೋ ಇಷ್ಟು ದೊಡ್ಡ ಗಾಡಿನಲ್ಲಿ ತೊಗೊಂಡ್ಬಿಟ್ಟು ನಾವು ಇನ್ನು ಫೀಚರೇ ಇಲ್ಲ ಅಂತ. ಸೊ ಅದಕ್ಕೆ ಆ ಫೀಚರ್ ನಿಮಗೆ ಬೇಕಾದರೆ ಟಾಪ್ ಮಾಡೋದು ಈ ಥರ ನೀವು ಸ್ಟೇರಿಂಗ್ ಆಗಬೇಕು. ಸೊ ಟಾಪ್ ಮಾಡಲ್ ಸ್ಟೇರಿಂಗ್ ಆಗಿದ್ರೂ ನಮಗೆ ಬೆನಿಫಿಟ್ ಏನಿದೆ ಅಂದರೆ, ನಿಮಗೆ ಇದರಲ್ಲಿ ಲೆದರ್ ಬಂದಿದೆ. ಸೊ ಈ ಸಿಲ್ವರ್ ಲೈನ್ ಬಂದಿದೆ. ಸಿಲ್ವರ್ ಬಂದ್ಬಿಟ್ಟು ಈ ಸಿಲ್ವರ್ಗೆ ನಿಮಗೆ ಮ್ಯಾಚ್ ಆಗುತ್ತೆ. ಇದು ಸ್ವಲ್ಪ ಶೈನಿಂಗು, ಇದು ಸ್ವಲ್ಪ ಲೈಟ್. ಸೊ ನಿಮಗೆ ಮ್ಯಾಚ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಈ ಕಾಂಬಿನೇಷನ್ನಲ್ಲಿ ಬಂದ್ಬಿಟ್ಟು ನಿಮಗೆ ಡೋರ್ ಪ್ಯಾಡ್ನಲ್ಲಿ ಇದೆ. ಸೊ ಅದೇ ಕಾಂಬಿನೇಷನ್ ನೀವು ಕೆಳಗಡೆ ಬಂದರೆ ಇಲ್ಲಿದೆ. ಇದೇ ಕಾಂಬಿನೇಷನ್ ಮೇಲೆ ಹೋದ್ರೆ ನೀವು AC ವೆಂಟ್. ಸೊ ಆ ಥರ ಒಂದು ಸೆಟಪ್ ಮಾಡಿ ನಾವು ಇದಕ್ಕೆ ಗಾಡಿಗೆ ಒಂದು ಲುಕ್ ಕೊಟ್ಟಿದ್ದೀನಿ. ಸೊ ಈ ಸ್ಟೇರಿಂಗ್ ಚೇಂಜ್ ಮಾಡಿದ್ರೂ ನೀವು ಈ ಥರ ಸ್ಟೇರಿಂಗ್ ಇದ್ದಿದ್ದು ಈ ಥರ ಸ್ಟೇರಿಂಗ್ ಚೇಂಜ್ ಮಾಡಿದ್ರು ಸೊ ಬೆನಿಫಿಟ್ ಏನಿದೆ ಅಂದರೆ, ನಮಗೆ ಟಾಪ್ ಮಾಡಲ್ ಸ್ಟೇರಿಂಗ್ ಚೇಂಜ್ ಮಾಡಿದ್ರು ಒಂದು ಬಂದ್ಬಿಟ್ಟು ನಿಮಗೆ ಆಡಿಯೋ ಕಂಟ್ರೋಲು ಇದರಲ್ಲಿ ನಿಮಗೆ ವರ್ಕಿಂಗ್ ಆಗಿಬಿಡ್ತದೆ. ಯಾವುದು ಲೆಫ್ಟ್ ಸೈಡ್ನಲ್ಲಿ ವ್ಯಾಲ್ಯೂ, ಮೋಡ್, ಟ್ರ್ಯಾಕ್ ಚೇಂಜ್, ಮೋಡು, ಮ್ಯೂಟ್ ಎಲ್ಲ ವರ್ಕ್ ಆಗಿಬಿಡ್ತದೆ. ಸೊ ಇನ್ನೊಂದು ಫೀಚರ್ ಏನಿದೆ ಅಂದರೆ, ಈ ದೊಡ್ಡ ಗಾಡಿನಲ್ಲಿ ಏನಿದೆ ಅಂದರೆ, ಒಂದು ಕ್ರೂಸ್ ಕಂಟ್ರೋಲ್ ಅಂತ ಒಂದು ಫಾಂಡ್ ಇದೆ. ಸೊ ಎಲ್ಲ ಕೆಲವು ಜನ ಗೊತ್ತಿದೆ, ಕೆಲವು ಜನಕ್ಕೆ ಗೊತ್ತಿಲ್ಲ. ಸೊ ಅದು ಗೊತ್ತಿಲ್ಲ ಅಂದರೆ ನಿಮ್ಗೆ ಏನಿದೆ ಬೆನಿಫಿಟ್ ಅಂದರೆ, ಟಾಪ್ ಮಾಡಲ್ ಸ್ಟೇರಿಂಗ್ ಆದರೆ ಬರೀ ನಾನು ಗ್ರ್ಯಾಂಡ್ ವಿಟಾರಾ ಹೈ ರೈಡರ್ ಬಗ್ಗೆನಲ್ಲಿ ಮಾತಾಡ್ತಾ ಇರೋದು. ಬೇರೆ ಗಾಡಿನಲ್ಲಿ ಬೇರೆನಲ್ಲಿ ವಿಡಿಯೋ ಇದೆ, ಅದನ್ನು ನೋಡ್ಬೇಡಿ. ಇದರಲ್ಲಿ ಒಂದು ಫ್ಯೂಚರ್ ಏನಿದೆ ಅಂದರೆ ಕ್ರೂಸ್ ಕಂಟ್ರೋಲ್. ಸೊ ಇದು ಪ್ರೆಸ್ ಮಾಡ್ರೆ ನಿಮ್ಗೆ ಆನ್, ಪ್ರೆಸ್ ಮಾಡ್ರೆ ಹಾಫ್ ಇಲ್ಲಿ ಶೋ ಆಗ್ತಾ ಇದೆ ಮೀಟರ್ನಲ್ಲಿ. ಸೊ ಒಂದೇನಿದೆ ಅಂದರೆ, ಕಸ್ಟಮರ್ಗೆ ಕನ್ಫ್ಯೂಷನ್ನು, ವೈರಿಂಗ್ ಕಟ್ಟಿಂಗು, ಟ್ಯಾಂಪರಿಂಗು, ಸ್ಕಿನ್ ಆಗತ್ತಾ, ನಮ್ಮ ವಾರಂಟಿ ಅವಾಯ್ಡ್ ಆಗಿಬಿಡ್ತದೆ ಅಂತ ಶೋರೂಮ್ನಲ್ಲಿ ಹೇಳ್ತಾರೆ.
ಶೋರೂಮ್ನಲ್ಲಿ ಸೇಲ್ ಎಕ್ಸಿಕ್ಯೂಟಿವ್ಸ್ಗೆ ಏನಿದೆ ಅಂದರೆ ಅವ್ರಿಗೆ ಏನು ಟ್ರೈನಿಂಗ್ ಕೊಟ್ಟಿರ್ತಾರೆ, ಸೊ ಅವ್ರು ಹೇಳ್ತಾ ಇರೋದು ಕರೆಕ್ಟೇ. ಏನಂತ ಸರ್, ನೀವು ಆಚೆ ಫಿಟ್ ಮಾಡ್ರೆ ವೈರಿಂಗ್ ಕಟಿಂಗ್ ಗಿಟಿಂಗ್ ಮಾಡಿಬಿಟ್ರೆ ಟ್ಯಾಂಪರ ಮಾಡಿಬಿಟ್ರೆ ಆಡಿಯೋ ಇದು ಮಾಡ್ರೆ ಅದು ಮಾಡ್ರೆ ಹೋಗ್ಬಿಡ್ತಾರೆ. ಸೊ ನಾವು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಒಂದು ಮಾರುತಿ ಇರಲಿ ಟೊಯೋಟಾ ಇರಲಿ, ಈ ಥರ ನಿಮಗೆ ಸ್ಟೇರಿಂಗ್ ಕೊಟ್ಟಿದ್ದಾರೆ. ಸೊ ಈ ಸ್ಟೇರಿಂಗ್ ಇದು ತೆಗಿಬಿಟ್ಟು ನಾವು ಈ ಥರ ಸ್ಟೇರಿಂಗ್ ಆಗಿದ್ರೆ ಟಾಪ್ ಮಾಡಲ್ದು ಏನು ವಾರಂಟಿ ಅವಾಯ್ಡ್ ಆಗುತ್ತೆ? ಅದು ಒಂದು ಕ್ವಶನ್. ಸಿಂಪಲ್ ಒಂದು ಗೇರ್ ನಾಬ್, ಈ ಥರ ಗೇರ್ ನಾಬ್ ಇದೆ, ಇದು ತೆಗಿಬಿಟ್ಟು ನಾವು ಇನ್ನು ಗೇರ್ ನಾಬ್ ಆದರೆ ಏನು ವಾರಂಟಿ ಹೋಗುತ್ತೆ? ಈ ಥರ ನಿಮಗೆ ಇದು ಮ್ಯಾಟ್ ಕೊಟ್ಟಿದ್ದಾರೆ, ಇದು ತೆಗಿಬಿಟ್ಟು ನಾವು ಇದು ಹಾಕಿದ್ರೆ ಏನು ವಾರಂಟಿ ಹೋಗುತ್ತೆ? ಒಂದು ಬಂದರೆ ಪ್ಲಸ್ ಪಾಯಿಂಟ್ ನಾವು ಕ್ರೂಸ್ ಕಂಟ್ರೋಲ್, ಸ್ಟೇರಿಂಗ್ ಕಂಟ್ರೋಲ್ಗೆ. ಸೊ ನಮ್ಮ ಹತ್ರ ನಿಮಗೆ ಬಂದಮೇಲೆ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡೋದು ಏನಂತ ಅಂದರೆ, ಏನು ಸಾಕಿಟ್ಟು ನಿಮ್ಮ ವಾರಂಟಿ ಅವಾಯ್ಡ್ ಆಗುತ್ತಾ ಇಲ್ಲ, ಸೊ ಇಲ್ಲಿ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ. ಥ್ರೂಔಟ್ ಇಂಡಿಯಾ ಇನ್ ಬ್ಯಾಂಗ್ಳೂರ್ ಫಸ್ಟ್ ವೆಹಿಕಲ್ ನಾವು ಹೈರೈಡರ್ ಇಲ್ಲಿ, ಗ್ರ್ಯಾಂಡ್ ವಿಟಾರಾ ಇಲ್ಲಿ, ಬೆಲಿನೋ, ಗ್ಲಾಂಡ ಯಾವ ಗಾಡಿನಲ್ಲಿನೂ ಕ್ರೂಸ್ ಕಂಟ್ರೋಲ್ ನಾವೇ ಡೆವಲಪ್ಮೆಂಟ್ ಮಾಡಿರೋದು ಥ್ರೂಔಟ್ ಬ್ಯಾಂಗ್ಳೂರ್, ಥ್ರೂಔಟ್ ಇಂಡಿಯಾ. ನಮ್ಮ ವಿಡಿಯೋ ನೀವು ನೋಡ್ಬೋದು. ಸೊ ಇದು ಒಂದು ಏನಿದೆ ಅಂದರೆ, ಇವಾಗ ಜನ ನಮ್ಮ ವಿಡಿಯೋ ನೋಡಲಿ ಒಳ್ಳೇದೇ ಕೆಲಸ. ಇವಾಗ ಆನ್ಲೈನಲ್ಲಿ ಅಲ್ಲಿ ಹಾಕಿ ಇಲ್ಲಿ ಹಾಕಿ ವೈರಿಂಗ್ ಗೀರಿಂಗ್ ಅಂತ ತೋರಿಸಿ ಕಟ್ ಮಾಡಿ ಹಾಕ್ತಾರೆ. ನಾವು ಏನು ಹೇಳ್ತೀನಿ ಅಂದರೆ, ನಿಮಗೆ ಮಾಡಿಸಿ ಕೆಲಸ ನೀಟ್ ಆ್ಯಂಡ್ ಕ್ಲೀನ್, ಏನು ಪ್ರೊಫೆಷ್ನಲ್ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ಮಾಡಿಸಿ. ಒಂದು ನೆಕ್ಸ್ಟು ಏನಂದರೆ, ಇವಾಗ ಕೆಲವು ಕಸ್ಟಮರು ಅರ್ಧಂಬರ್ಧ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ನಮ್ಮ ಹತ್ರ ಬಂದು ವಿಡಿಯೋ ಮಾಡ್ತಾರೆ. ಸರ್ ನೋಡಿ, ಅಲ್ಲಿ ಮಾಡಿದ್ದೀನಿ, ಇಲ್ಲಿ ಮಾಡಿದ್ದೀನಿ, ಇದು ಆಗ್ಬಿಟ್ಟಿದೆ, ಅದು ಆಗ್ಬಿಟ್ಟಿದೆ. ಸೊ ಅದನ್ನ ನೋಡಿಬಿಟ್ಟು ಒಂದೇ ಸಲ ಎಲ್ಲಿ ಮಾಡಿಸ್ಬೇಕು, ಏನು ಮಾಡಬೇಕು ಅಂತ ಮಾಡಿ. ಒಂದು ಕ್ರೂಸ್ ಕಂಟ್ರೋಲಲ್ಲಿ, ಒಂದು ಸ್ಟೇರಿಂಗ್ ಕಂಟ್ರೋಲಲ್ಲಿ, ಒಂದು ಆಟೋ ಫುಲ್ ಮಿರರಲ್ಲಿ, ಆಟೋ ಫುಲ್ ಮಿರರ್ ನಾವು ಚೇಂಜ್ ಮಾಡಲ್ಲ, ಅದೇ ಮಿರರ್ಗೆ ನಾವು ನಿಮಗೆ ಆಟೋ ಫುಲ್ ಮಾಡಿ ಕೊಡೋದು. ಸ್ವಿಚ್ ಈ ಥರ ಬರ್ತದೆ, ನಿಮಗೆ ಸ್ವಿಚ್ ಈ ಥರ ಹಾಕ್ಬಿಟ್ಟು ಆಟೋ ಫುಲ್ ಮಿರರ್ ಅದೇ ಮಿರರ್ಗೆ ನಾವು ಮಾಡಿಕೊಡೋದು. ಮಾಡಿದ್ರೂ ಏನಾಗಿದೆ, ನಿಮಗೆ ಸ್ವಿಚ್ನಲ್ಲಿ ನಿಮಗೆ ಓಪನಿಂಗ್ ಕ್ಲೋಸಿಂಗ್ ಆಗುತ್ತೆ, ಪ್ಲಸ್ ರಿಮೋಟ್ನಲ್ಲಿನೂ ನಿಮಗೆ ಓಪನಿಂಗ್ ಕ್ಲೋಸಿಂಗ್ ಆಗುತ್ತೆ. ಇದು ಲಾಕ್ ಮಾಡೋದು ನೋಡಿ, ಮಿರರ್ ಕ್ಲೋಸ್ ಆಯಿತು. ಸೊ ತಿರ್ಗಾ ನಾನು ಇದು ಓಪನ್ ಮಾಡೋ ಮಿರರ್ ಓಪನ್ ಆಗ್ತಾ ಇದೆ. ಸೊ ಇದೂ ಆಗುತ್ತೆ, ನಿಮಗೆ ಇಲ್ಲಿಂದನೂ ಆಗುತ್ತೆ. ಸೊ ಇಲ್ಲಿಂದೂ ನಿಮಗೆ ಸ್ವಿಚ್ನಲ್ಲಿ ಇಲ್ಲಿ ಪ್ರೆಸ್ ಮಾಡಿದ್ರೆ ಮಿರರ್ ಕ್ಲೋಸ್, ತಿರ್ಗಾ ಇಲ್ಲಿ ಪ್ರೆಸ್ ಮಾಡಿದ್ರೆ ಮಿರರ್ ಓಪನ್. ಸೊ ನಮ್ಮ ಹತ್ರ ಸ್ವಿಚ್ ಇರಲಿ ಸ್ವಿಚ್ಚು ಇಲ್ಲ ಅಂದ್ರೂ ಮಾಡ್ಕೊಡ್ತೀನಿ, ಇದ್ರೂ ಮಾಡ್ಕೊಡ್ತೀನಿ. ಅದಕ್ಕೆ ಏನು ತಲೆನೇ ಕಸ್ಕೊಂಡ್ಬಿಡಿ ನೀವು. ಸ್ವಿಚ್ ಇದ್ರೇನು ನಮ್ಮ ಹತ್ರ ಆಟೋ ಫೋಲ್ಡ್ ಮಿರರ್ ಆಗುತ್ತೆ, ಸ್ವಿಚ್ ಇರಲಿಲ್ಲ ಅಂದ್ರೂ ಆಗುತ್ತೆ. ಆ ಥರ ಏನೂ ಇಲ್ಲ ಅಂದ್ರೂ ತೊಗೊಂಡ್ಬನ್ನಿ ಮಾಡ್ಕೊಡೋಣ, ಇದ್ರೂ ತೊಗೊಂಡ್ಬನ್ನಿ ಮಾಡ್ಕೊಡೋಣ. ಅದು ಒಂದು ಆಪ್ಷನ್ ನಿಮಗೆ ಇರಲಿ. ಸೊ ಇದು ಒಂದು ಏನಿದೆ ಅಂದರೆ, ಒಂದು ಕೆಲಸ ಮಾಡೋದು ಒಂದು ಬೆನಿಫಿಟ್ಟು. ನಿಮ್ಮ ಗಾಡಿಗೆ ಒಂದು ಬುಕ್ಕು, ಇಷ್ಟೊಂದು ಗಾಡಿಗೆ ಏನು ನಾವು ಮಾಡಬೇಕು, ಏನು ಮಾಡಿದ್ದೀನಿ ಅಂತ ಅದು ನೋಡ್ಬೋದು. ನೋಡಿ, ಇಲ್ಲಿನೂ ನಾವು USB ಪೋರ್ಟನ್ನು ಹಾಕ್ಬಿಡ್ತೀನಿ. ಕಂಪ್ನಿಯಿಂದ ನಿಮಗೆ ಇಲ್ಲಿ ಚಾರ್ಜರ್ ಬಂದಿರ್ತದೆ. ಸೊ ಆ ಚಾರ್ಜರ್ ಬೇಕು ಅಂತ ಇದು ಕಂಪ್ನಿಯವರು ಕೊಟ್ಬಿಡ್ತಾರೆ. ಸೊ ಇಲ್ಲಿ ನಿಮಗೆ ಡಮ್ಮಿ ಕ್ಯಾಪ್ ಬರ್ತದೆ. ಈ ಡಮ್ಮಿ ಕ್ಯಾಪನ್ನು ತೆಗಿಬಿಟ್ಟು ಒರಿಜಿನಲ್ USB ಪೋರ್ಟನ್ನು ಇದಕ್ಕೆ ಹಾಕಿದ್ದೀನಿ. ಇಲ್ಲಿ ಒಂದು ನಿಮ್ಮ ಸಿಸ್ಟಮ್ಗೆ ಅಟ್ಯಾಚ್ ಆಗುತ್ತೆ. ನೆಕ್ಸ್ಟು ಇವಾಗ ಹಿಂದ್ಗಡೆ ಬಂದರೆ, ನೀವು ಹಿಂದ್ಗಡೆ ಏನಿದೆ ಅಂದರೆ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ, ಇಲ್ಲಿ ಏನಿದೆ ಅಂದರೆ, ಈ ದೊಡ್ಡ ಗಾಡಿಗೆ AC ವೆಂಟು ಪ್ಲೇನ್ ಬರ್ತದೆ. ಕೆಲವು ಗಾಡಿನಲ್ಲಿ ನೋಡಿ, ನೀವು ತೋರಿಸ್ತೀನಿ ಇಲ್ಲೇ ರೀ. ಸೊ ನೋಡಿ, ಇಲ್ಲಿದೆ, ಈ ಥರ ನಿಮಗೆ ಪ್ಲೇನ್ ಇದೆ. ಇದು ತೆಗಿಬಿಟ್ಟು ನಾವು ಅದು ಹಿಂದ್ಗಡೆ ಕೂತಿರೋರ್ಗು ಲುಕ್ ಕಾಣಬೇಕು ಅಂತ AC ವೆಂಟನ್ನು ಚೇಂಜ್ ಮಾಡಿ ಹಿಂದ್ಗಡೆನೂ ನಾವು ಚಾರ್ಜರ್ ಹಾಕಿದ್ದೀನಿ. ಸೊ ಹಿಂದ್ಗಡೆನೂ ಚಾರ್ಜರು ನಿಮ್ಗೆ ಹಾಕಿ AC ವೆಂಟ್ ಆದರೆ ಅದು ಒಂದು ಥರ ಲುಕ್. ನೋಡಿ, ಇಲ್ಲಿ ಒಂದು ವೈಟ್ ಲೈಟ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ ನಿಮಗೆ. ಲೈಟು ಚೇಂಜ್ ಮಾಡಿದ್ದೀನಿ, ಮುಂದೆನೂ ಲೈಟ್ ಚೇಂಜ್ ಆಗಿದೆ, ಈ ಸೈಡು ಲೈಟು ಚೇಂಜ್ ಮಾಡಿದ್ದೀನಿ. ಸೊ ಏನಿದ್ರೆ ಒಂದು ಲುಕ್ ಕೊಡೋಕ್ಕೆ, ಒಂದು ಅನ್ಯಾನ್ಸ್ ಕೊಡೋಕ್ಕೆ ನಾವು ಈ ಥರ ಕೆಲಸ ನಿಮಗೆ ಮಾಡಿ ತೋರಿಸಿ ವಿಡಿಯೋನಲ್ಲಿ ಎಲ್ಲ ಹಾಕ್ಸಿದ್ದೀನಿ. ನೋಡಿ, ಎಲ್ಲ ವಿಡಿಯೋ ನೋಡಿ ನಾವು ಏನೇನು ಹೇಳ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ. आपको पूरा वीडियो देखने से ही बेनिफिट आपको मिलेगा। क्या कर रहे हैं हम लोग, क्या करके हैं काम, वो ऑफर डिस्काउंट हमारे पास कोई भी काम के लिए नहीं है। एक प्रोफेशनल काम होना तो आपको रीजनेबल रेट में काम होएगा, बेस्ट प्राइस में काम होएगा। ऑफर डिस्काउंट हमारे पास नहीं।
ಆಫರು ಡಿಸ್ಕೌಂಟು ಆ ಥರ ನಮ್ಮ ಹತ್ರ ಕೆಲಸನೇ ಇಲ್ಲ. ಅದನ್ನು ನೋಡಿ ನಿಮಗೆ ಏನು ಬೇಕು ಏನು ಮಾಡಬೇಕು ಮಾಡಿಕೊಡೋಣ.